ಜುಲೈ 9 ಅಖಿಲ ಭಾರತ ಕಾರ್ಮಿಕ ಮುಷ್ಕರಕ್ಕೆ ಟಿಯುಸಿಐ ಕರೆ. ಜುಲೈ 3ರಂದು ನಗರದ ಪತ್ರಿಕಾ ಭವನದಲ್ಲಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಪತ್ರಿಕಾಗೋಷ್ಠಿ ನಡೆಸಿ ಸಾಮ್ರಾಜ್ಯಶಾಹಿ ನವ ಉದಾರವಾದಿ ಆರ್ಥಿಕ ನೀತಿಗಳು ಕಾರ್ಮಿಕ ವರ್ಗದ ಶ್ರಮ ಶಕ್ತಿಯನ್ನು ದೋಚುವ ಗುರಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದಾಗಿದೆ. ಇದಕ್ಕೆ ಬೇಕಾದ ಕಾನೂನುಗಳು ಜಾರಿಗೆ ಮೋದಿ ಸರ್ಕಾರ ಹೊರಟಿದೆ. ಆದ್ದರಿಂದಲೇ ನಾವು 4 ಕಾರ್ಮಿಕ ಕೊಡುಗೆಗಳು ರದ್ದಾಗುವ ತನಕ ಹೋರಾಡಬೇಕಾಗಿದೆ. ಬದುಕಿನ ಉದ್ಯೋಗ, ವೇತನ, ಜಮೀನು, ಕೃಷಿ ಉತ್ಪನ್ನ ದರ, ವಿದ್ಯೆ, ಆರೋಗ್ಯ, ಸುರಕ್ಷತೆ ಮುಂತಾದ ಮೂಲಭೂತ ಹಾಗೂ ಜ್ವಲಂತ ಸಮಸ್ಯೆಗಳನ್ನು ಮರೆಮಾಚಲು ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಹಬ್ಬಿಸಲಾಗುತ್ತಿದೆ. ಇದು ಕಾರ್ಪೊರೇಟ್ ಬಂಡವಾಳಶಾಹಿ ಪ್ರೇರಿತ ಆರ್ಎಸ್ಎಸ್ ಫ್ಯಾಸಿಸ್ಟ್ ಆಳ್ವಿಕೆ ಆಗಿದೆ. ಇದನ್ನು ಹಿಮ್ಮೆಟ್ಟಿಸುವ ಅತಿ ದೊಡ್ಡ ಜವಾಬ್ದಾರಿ ಭಾರತ ದೇಶದ ಕಾರ್ಮಿಕ ವರ್ಗದ ಮೇಲಿದೆ. ಹೀಗಾಗಿ ಪ್ರತಿಯೊಂದು ಕಾರ್ಖಾನೆ, ಕಚೇರಿ, ಅಂಗಡಿ, ರೈಲ್ವೆ, ನೀರು ಸರಬರಾಜು, ವಿದ್ಯುತ್ ಸರಬರಾಜು, ಪೌರ ಸೇವೆ, ಆಸ್ಪತ್ರೆ, ವಸತಿ ಶಾಲೆ, ಗಣಿಗಾರಿಕೆ, ಟೀ, ಕಾಫಿ, ಹೊಲ ಗದ್ದೆ, ಉದ್ಯೋಗ ಖಾತ್ರಿ, ಆಶಾ, ಅಂಗನವಾಡಿ, ಆರೋಗ್ಯ ಸೇವೆ ಹೀಗೆ ದೇಶದ ಎಲ್ಲ ಕ್ಷೇತ್ರದ ಎಲ್ಲ ಕಾರ್ಮಿಕರು, ನೌಕರರು ಒಗ್ಗೂಡಿ ಕೆಲಸ ನಡೆಸಿ ಜುಲೈ 9ರಂದು ರಾಜ್ಯದಾದ್ಯಂತ ಮುಷ್ಕರಕ್ಕೆ ಇಳಿಯಬೇಕು ಎಂದು ಟಿಯುಸಿಐ ಕೇಂದ್ರ ಸಮಿತಿ ಕರೆಯ ಮೇರೆಗೆ ರಾಜ್ಯ ಸಮಿತಿ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡುತ್ತದೆ. ಯುದ್ಧ ಕಾರಣದಿಂದ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳು ಈ ಜುಲೈ 9ಕ್ಕೆ ಮಾಡ್ತಿವೆ. ಇದರಲ್ಲಿ ಟೋಟಲಿ 55-60 ಕೋಟಿ ಒಳಗೊಂಡ ಇಡೀ ದೇಶದ ಕಾರ್ಮಿಕ ವರ್ಗ ಜುಲೈ 9ಕ್ಕೆ ರಸ್ತೆಗಿಳಿಯಬೇಕು. ಎಲ್ಲ ಸಂಘಟನೆಗಳು, ಎಲ್ಲ ಎಡಪರ ಸಂಘಟನೆಗಳಿರುವಂಥ ಟ್ರೇಡ್ ಯೂನಿಯನ್ಸ್ಗಳು ಬೀದಿಗಿಳಿಯಬೇಕು. ಪ್ರಮುಖ ಉದ್ದೇಶ 4 ವೇಜ್ ಕೋಡ್ ಬಿಲ್. 4 ವೇಜ್ ಕೋಡ್ ಬಿಲ್ ಕಾರ್ಮಿಕರ ಕತ್ತು ಕೈಯುವ ವೇಜ್ ಕೋಡ್ ಬಿಲ್. ಅವ್ರ ಪರವಾದಂಥ ವೇಜ್ ಕೋಡ್ ಬಿಲ್ಗಳಲ್ಲ. ಅಲ್ಲಿ ಸಂಘ ಕಟ್ಟಲಿಕ್ಕೆ ಅವಕಾಶ ಇಲ್ಲ, ಕಾರ್ಮಿಕರು ಹಕ್ಕು ಕೇಳಲಿಕ್ಕೆ ಅವಕಾಶ ಇಲ್ಲ, ಗಂಟೆ ಮಿತಿ ಇಲ್ಲ, ಅಲ್ಲಿ 8 ಗಂಟೆ ಮಿತಿ ಯಾವುದೂ ಇಲ್ಲ. ಯಾವಾಗ ಬೇಕಾದ್ರೆ ತಗೊಂಡು ಯಾವಾಗ ತೆಗೆದಾಕ್ಬೋದು. ಆ ಸಂಘನೇ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಏನು 1926 ಸಂಘ ಕಟ್ಟುವ ಕಾಯ್ದೆ ಬೇಕು. ಆ ಕಾಯ್ದೆನ ಸಂಪೂರ್ಣ ಉಲ್ಲಂಘನೆ ಆಗ್ತದೆ. ನಾವು ಹೋರಾಡಿ ಪಡೆದಂಥ ಸ್ವತಂತ್ರ ಪೂರ್ವದಲ್ಲಿ ಹೋರಾಡಿ ಪಡೆದಂಥ ಕಾರ್ಮಿಕರು ಹೋರಾಟ 44 ಕಾರ್ಮಿಕ ಕಾಯ್ದೆಗಳನ್ನು, ಕಾನೂನುಗಳನ್ನು ರದ್ದು ಮಾಡಿ ಈ ವೇಜ್ ಕೋಡ್ ಬಿಲ್ಗಳನ್ನು ಈಗಾಗಲೇ ಹೇರಲಿಕ್ಕೆ ಮುಂದಾಗಿದೆ. ಮೊನ್ನೆ ತಾನೇ 8 ಗಂಟೆಯಿಂದ ಕೆಲಸ 10 ಗಂಟೆ ಅಂತೇಳಿ ನಮ್ಮ ಕರ್ನಾಟಕ ವಿಧಾನಸೌಧದಲ್ಲಿ ಚರ್ಚೆ ಆಯಿತು. ನಮ್ಮ ಕಾರ್ಮಿಕ ಸಂಘಟನೆ ಸುಮಾರು ಸಂಘಟನೆಗಳು ಅದನ್ನು ಅಪೋಸ್ ಮಾಡಿ ಈಗಾಗಲೇ ITBT ಬೇರೆ ಬೇರೆ ಇದರಲ್ಲಿ ಅದು ಆಗ್ತಿದೆ. 10 ಗಂಟೆ ಕೆಲಸ, 11 ಗಂಟೆ, 12 ಗಂಟೆ ಕೆಲಸ ಮಾಡ್ತಾರೆ, ಜೀತವನ್ನು ದುಡಿಸ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಕಾರ್ಮಿಕ ಒಂದು ದಿನದಲ್ಲಿ 24 ಗಂಟೆ, 8 ಗಂಟೆ ದುಡಿಮೆ, 8 ಗಂಟೆ ರೆಸ್ಟು, 8 ಗಂಟೆ ಮನೋರಂಜನೆ, 24 ಗಂಟೆ ಡಿವೈಡ್ ಮಾಡಿ ಕಾರ್ಮಿಕ ಪ್ರಕಾರ. ಅದಕ್ಕೆ ಇದು ಯಾವುದೋ ಒತ್ತು ಕೊಡದೆ ಇವತ್ತು ಇದ್ದಂಥ ಕಾರ್ಮಿಕ ಫ್ಯಾಕ್ಟ್ರಿಗಳನ್ನು ಇವತ್ತು ಬೋರಾಶಿ ಕಂಪನಿಗಳಿಗೆ ಅಥವಾ ಖಾಸಗೀಕರಣ ಮಾಡೋದ್ರ ಮೂಲಕ ಸುಮಾರು ಮುಚ್ಚಿದ್ದಾರೆ. ಅತಿ ದೊಡ್ಡದು MPM ಅಂತ ಕರಿತೀವಿ ನಾವು ನಮ್ಮ ರಾಜ್ಯದಲ್ಲಿ. ಉಕ್ಕು ಮತ್ತು ಕಾಗದ ಕೈಗಾರಿಕೆ ಭದ್ರಾವತಿ, ವಿಶ್ವೇಶ್ವರಯ್ಯ, ಇದು ಅದು ಮುಂಚೂಣಿ ಪಡೆದು ಮಾರಾಟ ಮಾಡಿದ ಪ್ರೈವೇಟ್ ಕಂಪನಿ. ಇದೇ ಯಡಿಯೂರಪ್ಪ ಸರ್ಕಾರದ ಸಮಯದಲ್ಲಿ ಅದಕ್ಕೆ ಇಂಥ ಕಂಪನಿಗಳು ಮುಚ್ಚೋದ್ರಿಂದ ಅಲ್ಲಿ ಕಾರ್ಮಿಕರು ದಿವಾಳಿ ಆಗ್ತದೆ, ಬೀದಿಗೆ ಬರ್ತಾರೆ. ವಲಸೆ ಕಾರ್ಮಿಕರು ರೈಸ್ ಆಗ್ತದೆ. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಸ್ಸುಗಳು, ಟ್ರೈನ್ಗಳು ಸಾಲುತ್ತಿಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ. ಉದ್ಯೋಗಕರ್ತರೆ ಮಹಾತ್ಮ ಗಾಂಧಿ ಸುಮ್ಮನೆ ಹೆಸರಿಗೆ ಮಾತ್ರ, ಅಲ್ಲಿ ಕೂಲಿ ಇಲ್ಲ, ಕೆಲಸನೂ ಇಲ್ಲ. ಅಲ್ಲೆಲ್ಲ ಕಳ್ಳಕಾತಿ ಬಿಲ್ ಸಂಗ್ರಹ ಆಗ್ತದೆ, ಕಾರ್ಮಿಕರು ಕೂಲಿ ಇಲ್ಲ. ಮೊನ್ನೆ ಮೊನ್ನೆ ಮುಸ್ಲಿಂ ವಿರುಪಾಪುರ ಗ್ರಾಮದಲ್ಲಿ ಮುತ್ತಿಗೆ ತಾಲೂಕು ಪಂಚಾಯತ್ ಅವ್ರು ಮೈಗ್ರೇಟ್ ಕಾರ್ಮಿಕರು ಆಗ್ತಿದ್ದಾರೆ. ಇನ್ನು ಎಲ್ಲಿ ಕಾಯಂ ಸ್ವರೂಪದ ಕೆಲಸ ಇದೋ ಅಲ್ಲಿ ಕ್ಯಾಶುವಲ್ ವರ್ಕರ್ಸ್ ತರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನೋಡ್ಕೊಂಡ್ಬಿಟ್ಟು ರಾಜ್ಯದಲ್ಲಿ ಅದಕ್ಕೆ ಯಾವುದೇ ಕಾರ್ಮಿಕರ ಪರವಾಗಿರುವಂಥ ಕಾನೂನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗ ಹೇಳಿದಂಗೆ ಫ್ಯಾಸಿಸ್ಟು ಜಾತಿ, ಮತ, ಧರ್ಮ ಹೆಸರಿನಲ್ಲಿ ಅವ್ರನ್ನ ಸಿದ್ದರಾಮಯ್ಯ ಅವ್ರ ಹಕ್ಕು ಕೇಳ್ತಾರಂತ ಸಲುವಾಗಿ ಹಿಂದೂ ಮುಸ್ಲಿಮರನ್ನ ಗಲಭೆ ನೇಮಿಸಿ ಅವ್ರನ್ನ ಡೈವರ್ಟ್ ಮಾಡಲಾಗ್ತದೆ. ಅವ್ರ ಹಕ್ಕು, ದುಡಿಮೆ ಹಕ್ಕು, ಉದ್ಯೋಗದ ಹಕ್ಕು, ಕೂಲಿ ಹಕ್ಕು, ಅವರ ಜಾಬ್ ಸೆಕ್ಯೂರಿಟಿ, ಉದ್ಯೋಗ ಭದ್ರತೆ ಇದನ್ನು ಕೇಳಿದ್ರೆ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಇವತ್ತು ಕಾರ್ಮಿಕರನ್ನ ದಿವಾಳಿ ಎಬ್ಬಿಸಲಾಗಿದೆ. ಹಾಗಾಗಿ ಈ ಒಂದು ಜುಲೈ 9ರ ಮಹತ್ವದ ಅಖಿಲ ಭಾರತ ಕಾರ್ಮಿಕರ ಮುಷ್ಕರಕ್ಕೆ ಎಲ್ಲ ಬಗೆಯ ಕಾರ್ಮಿಕರು, ವಸತಿ ನಿಲಯ ಆಗಿರ್ಬೋದು, ಹಾಸ್ಟೆಲ್, ಅಂಗನವಾಡಿ, ಬಿಸಿ ಊಟ, ಅಮಾಲಿ, ಫ್ಯಾಕ್ಟರಿ ಕೆಲಸ ಮಾಡೋ ಸಂಘಟಿತ, ಅಸಂಘಟಿತ, ಹೋಟೆಲ್, ಗಿಗ್ ಕಾರ್ಮಿಕರು, ಮನೆ ಮುಸಳೆ ಚಿಂದಿಯಾಗಿ ಕಾರ್ಮಿಕರು, ಸುಮಾರು ವಿಧದ ಕಾರ್ಮಿಕರು ನಮ್ಮೊಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಜುಲೈ 9ಕ್ಕೆ ಟಿಯುಸಿಐನ ಕರೆಯಲಾಗಿ ಎಲ್ಲರೂ ರಸ್ತೆಗಿಳಿ ಅವರ ಹಕ್ಕುಗಳಿಗಾಗಿ ಬೀದಿಗಿಳಿ ಹೋರಾಡಲೇಬೇಕು. 2 ಮಾತಿಲ್ಲ. ನಿಮ್ಮ ಹಕ್ಕುಗಳು ಹರಣ ಆಗ್ತದೆ, ಹಕ್ಕುಗಳ ರಕ್ಷಣೆ ಇಲ್ಲ. ಯಾವಾಗ ರೈತ ಹೋರಾಟ
2020-21 ಸಂದರ್ಭದಲ್ಲಿ ದೆಹಲಿ ಗಡಿಗಳಲ್ಲಿ ಏನು ರೈತ ಹೋರಾಟ SK ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಚಾಲುವಾಗಿತ್ತು 3 ರೈತ ವಿರೋಧಿ ಕಾನೂನು ವಿರುದ್ಧ. ಅದರಲ್ಲಿ ಸೋಲಿಸೋದ್ರ ಮೂಲಕ ಇನ್ನು ಸರಿತು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಆದರೆ ಈ ಕಾರ್ಮಿಕರಲ್ಲಿ ಇಂಥ ಒಂದು ಅಲೆ ಎದ್ದೇಳಿಲ್ಲ. ಎಲ್ಲ ರೈತ ಸಂಘಟನೆ ರಾಜ್ಯ ಅಖಿಲ ಭಾರತ ಮಟ್ಟದಲ್ಲಿ ಇನ್ನು ಬಲವಾಗಿ ಕಾರ್ಮಿಕ ಸಂಘಟನೆ ಇದ್ದಾಗಲೂ ಕೂಡ ನಾವು ಇವತ್ತು ಚಳುವಳಿ ಮಾಡೋದ್ರಲ್ಲಿ ಅಖಿಲ ಭಾರತ ಮುಷ್ಕರ ಕರೆ ಕೊಡುವಲ್ಲಿ ನಾವು ಎಡ ಕಾರ್ಮಿಕ ಸಂಘಟನೆಗಳು ಇವತ್ತು ಹಿಂಸರಿದ್ದೀವಿ. ಹಾಗಾಗಿ ಈ ಜುಲೈ 9 ಯಶಸ್ವಿ ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬ ಕಾರ್ಮಿಕರು ಯಾವುದೇ ಸಂಘಟನೆ ಅಥವಾ ಕಾರ್ಮಿಕ ಸಂಘಟನೆಯಲ್ಲಿ ಭಿನ್ನತೆ ಇಲ್ಲ. ಎಲ್ಲ ಜಂಟಿಯಾಗಿ ಬೇರೆ ಬೇರೆ ಟೀಮ್ ಇದೆ. ATUC ಕರೆ ಕೊಟ್ಟಿದೆ, CATU ಕರೆ ಕೊಟ್ಟಿದೆ, TUC ಕರೆ ಕೊಟ್ಟಿದೆ, ಇನ್ನೊಂದು ಸಂಘಟನೆ ಬೇರೆ ಬೇರೆ ಕೆಲಸ ಮಾಡ್ತಿದೆ. ಈ ಅಖಿಲ ಭಾರತದಲ್ಲಿ ಎಲ್ಲರೂ ಒಟ್ಟಾಗಿ ಬೀದಿಗಿಡೋದ್ರ ಮೂಲಕ ಈ ಒಂದು ಕಾರ್ಮಿಕ ವಿರೋಧಿ, ಜನ ವಿರೋಧಿ ಕಾಯ್ದೆಗಳ ವಿರುದ್ಧ 4 ವೇಜ್ ಕೊಡಬೇಕು, ಅಳಿಸಲೇಬೇಕು, ವಾಪಸ್ ಮಾಡಲೇಬೇಕು. ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ನಮಗೆಲ್ಲ ಗೊತ್ತಿದ್ದಾಗೆ ಈಗಾಗಲೇ ವಿವಿಧ ಸಾಮೂಹಿಕ ಸಂಘಟನೆಗಳು ಜುಲೈ 9ರಂದು ಅಖಿಲ ಭಾರತ ಕಾರ್ಮಿಕರ ಮುಷ್ಕರವನ್ನು ಕರೆ ಕೊಟ್ಟಿದೆ. ಕಾರ್ಮಿಕರ ಬೇಡಿಕೆಗಳು ಮತ್ತು ಕಾರ್ಮಿಕರಿಗೆ ಆಗುವಂಥ ಅನೇಕ ಸವಲತ್ತುಗಳನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಆದರೆ ಕೇಂದ್ರ ಸರ್ಕಾರ ಏನು ಈಗಾಗಲೇ 4 ಕೋಡ್ಗಳ ಮುಖಾಂತರ ಕಾರ್ಮಿಕರು ಪಡೆದುಕೊಂಡಂಥ 44 ಕಾಯ್ದೆಗಳು ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಟ್ರೇಡ್ ಯೂನಿಯನ್ಗಳು ಹೋರಾಟ ಮಾಡಿ ಪಡೆದುಕೊಂಡಂಥ ಕಾಯ್ದೆಗಳು ಇನ್ನೂ ಅದು ಕಾರ್ಮಿಕರಿಗೆ ಅನ್ವಯ ಆಗಿಲ್ಲ, ಅಂದರೆ ಜಾರಿನೇ ಆಗಿಲ್ಲ. ಜಾರಿನೇ ಆಗಲಾರದೆ ಕಾನೂನುಗಳನ್ನು ಈಗಾಗಲೇ ಮೋದಿ ಸರ್ಕಾರ 4 ಕೋಡ್ಗಳ ಮುಖಾಂತರ ಆ ಕಾಯ್ದೆಗಳಲ್ಲಿರುವಂಥ ಅನೇಕ ಅಂಶಗಳನ್ನು ಮೊಟಕುಗೊಳಿಸುವಂಥ ಕೋಡ್ಗಳು ಈಗಾಗಲೇ ಕಾರ್ಮಿಕ ವರ್ಗಕ್ಕೆ ತಂದುಬಿಟ್ಟಿದೆ. ಇದೇ ಥರ ರೈತರಿಗೂ ಕೂಡ ಬಿಡದೆ ಇವತ್ತು ಕೇಂದ್ರ ಸರ್ಕಾರ ಅವರುಗಳಲ್ಲಿ ಕೂಡ ಕೋಡ್ಗಳನ್ನು ತಂದು ಅವರ ಸವಲತ್ತುಗಳನ್ನು ಮೊಟಕು ಹಾಕುವಂಥ ವ್ಯವಸ್ಥೆ ಮಾಡಿತ್ತು. ಆದರೆ ದೆಹಲಿಯಲ್ಲಿ ತಮಗೆ ಗೊತ್ತಿದ್ದ ಹಾಗೆ ದೊಡ್ಡ ರೀತಿಯ ಹೋರಾಟ ರೈತಾಪಿ ವರ್ಗ ಮಾಡಿತ್ತು. 750ಕ್ಕಿಂತ ಹೆಚ್ಚು ಜನ ಆ ಒಂದು ಹೋರಾಟದಲ್ಲಿ ಬಲಿಯಾದರು. ಅಂದರೆ ಬಲಿ ಕೊಟ್ಟು ಇವತ್ತು ಆ ಒಂದು 4 ಕೋಡ್ಗಳು 3 ಕೋಡ್ಗಳು ತಂದಿದ್ರು ಅವರಿಗೆ. ಅದನ್ನು ಅವರು ವಾಪಸ್ ತಗೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಆದರೆ ನಮ್ಮ ದೇಶದಲ್ಲಿ ಕಾರ್ಮಿಕರು ತಂದಂಥ 4 ಕೋಡ್ಗಳ ವಿಷಯದಲ್ಲಿ ಅನೇಕ ನಮ್ಮ ಟ್ರೇಡ್ ಯೂನಿಯನ್ಗಳು ಈಗಾಗಲೇ 2 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಮುಷ್ಕರ ಮಾಡ್ತಾನೇ ಇದ್ದಾರೆ. ಆದರೆ ಇನ್ನು ಇಷ್ಟು ಈಗ ಸಾಲದಂತ ನಮ್ಗೆ ಕಾಣ್ತಾ ಇದೆ. ಈ ಒಂದು ಹೋರಾಟ ಏನಿದೆ 9ನೇ ತಾರೀಕಿನ ಹೋರಾಟಕ್ಕೆ ನಾವು ಎಲ್ಲರನ್ನ ಕರೆ ಕೊಟ್ಟಿದ್ದೀವಿ. ಇವನು ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಬಂದ್ ಮಾಡಿ ನಮ್ಮನ್ನು ಸಹಕರಿಸ್ರಿ, ನಮ್ಮನ್ನು ಬೆಂಬಲಿಸ್ರಿ ಅಂತ ನಾವು ಕರೆ ಕೊಡ್ತಾ ಇದ್ದೀವಿ. ಈಗಾಗಲೇ ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಕೂಡ ನಮ್ಮ ಹೋರಾಟ ಜಾರಿಯಾಗಿದೆ. ಈ ಹೋರಾಟದಲ್ಲಿ ಮುಖ್ಯವಾಗಿ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್. ಈ ಸಂದರ್ಭದಲ್ಲಿ MD ಅಮೀರ್ ಅಲಿ ರಾಜ್ಯಾಧ್ಯಕ್ಷರು, TUCI ಎಂ ಗಂಗಾಧರ್ ರಾಜ್ಯ ಉಪಾಧ್ಯಕ್ಷರು, TUCI ಜೆ ತಿಪ್ಪರಾಜ್ ರಾಜ್ಯ ಸಮಿತಿ ಸದಸ್ಯರು, ಬಸವರಾಜ ಹಿರೇಹೊಸೂರು, HR ಹೊಸ್ಮನಿ, ಮುದಿಯಪ್ಪ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.